ಎಲ್ಲ ಆಯಿತು. ಪಾಟೀಲ್ ಅವರು ಇರಿಗೇಷನ್ ಮಿನಿಸ್ಟರ್ನ ಭೇಟಿ ಮಾಡಿ ಅವರು ಮತ್ತೆ ಕೃಷ್ಣ ವಾಟರ್ದು ಅವಾರ್ಡ್ಗೆ ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರನ ಕೈ ಅಂತೇಳಿ ಒಪ್ಕೊಂಡಿದ್ದಾರೆ. ಯಾಕೆಂದರೆ ಅಲ್ಲೂ ಯಾವ ಸುಪ್ರೀಂ ಕೋರ್ಟ್ ಆದೇಶ ಇಲ್ಲ. ಎರಡದ್ದು ಅಪ್ರೈಸಲ್ ರಿಪೋರ್ಟ್ ಮೇಕೆದಾಟಬೇಕಾಗುತ್ತೆ. ಕೋರ್ಟಲ್ಲಿ ಏನು ಬೇಕಾದ್ರೆ ಆಗಲಿ, ಪರ್ಮಿಷನ್ ಕೊಡ್ತಾರೋ ಬಿಡ್ತಾರೋ, ನಿಮ್ದು ಏನು ಅಪ್ರೈಸಲ್ ರಿಪೋರ್ಟು ಪರಾರು ಕೊಡಿ, ವಿರುದ್ಧ ನಮ್ಮ ಅಪ್ರೈಸಲ್ ರಿಪೋರ್ಟ್ ಪೆಂಡಿಂಗ್ ಇದೆ, ಅದನ್ನು ಕೊಡಿ ಅಂತ ಅದನ್ನು ಮಾಡ್ತೀವಿ ಅಂತ ಫಾರೆಸ್ಟ್ ಮಿನಿಸ್ಟರ್ ಬೇಕಿದೆ. ಫಾರೆಸ್ಟ್ ಕಳಸಾ ಬಂಡೂರಿ ವಿಚಾರದಲ್ಲಿ ಅವರು ನಮ್ಮ ಜೋಶಿಯವರು ಮಾತಾಡಿದ್ದಾರೆ. ಅವ್ರು ಹೇಳ್ತಾರೆ ರಾಜಿ ಮಾಡ್ತಾರೆ ಅಂತ ಆ ಸ್ಟೇಟ್ ಅವ್ರು ಯಾವುದೇ ಪೊಲಿಟಿಕಲ್ ಇಂಟ್ರೆಸ್ಟ್ ಇರ್ಬೋದು. ನಮ್ಮದೊಂದು ಟೆಕ್ನಿಕಲ್ ಇಶ್ಯೂಸ್ ಇದೆ. ನಮ್ಮಲ್ಲಿ ನಾವೊಂದು ಸುಪ್ರೀಂ ಕೋರ್ಟ್ ಅಪೀಲ್ ಮಾಡ್ತೀವಿ, ಅದನ್ನು ಸ್ಟಡಿ ಮಾಡ್ತೀವಿ. ಆದರೆ ನಾವು ವಿಡ್ರಾ ಮಾಡ್ಕೊಂಡು ನಮ್ಮ ಭಾಗದ ಕೆಲಸ ಅವ್ರು ನಮ್ಮ ಸ್ಟೇಟ್ಗೆ ಶೋಕಾಸ್ ನೋಟಿಸ್ ಕೊಟ್ಟರು, ಸರಿ ಇಲ್ಲ ಅಂತ ಹೇಳಿದ್ದಾರೆ. ಕೋರ್ಟ್ಗೆ ಹೋಗೋದು ಅವಶ್ಯಕತೆ ಇಲ್ಲ ಅಂತ ಲೀಗಲ್ ಎಕ್ಸ್ಪರ್ಟ್ಸ್ ಅನ್ನೋದು ಕೇಳಿ ಟೇಕ್ ಎ ಸ್ಟ್ಯಾಂಡ್. ಯಾಕೆ ನಾಳೆ ಟೆಂಡರ್ ಕಲ್ಪಿಸಿ ಅದು ಕೂಡ ಕೆಲಸ ಭಾಳ ಯಶಸ್ವಿ ಆಯಿತು. ಇರಿಗೇಷನ್ ಡಿಪಾರ್ಟ್ಮೆಂಟ್ ಅದು ಎತ್ತಿನೊಳೆ ಪ್ರಾಜೆಕ್ಟ್ಗೆ ಅದಕ್ಕೆ ನಾವು ಫೈಲ್ ಮಾಡಿದ್ವಿ. ಆ ಫೈಲ್ ಮಾಡಿದ್ದಕ್ಕೂ ಈಗ ಕ್ಲಿಯರ್ ಮಾಡ್ತೀವಿ. ಸೊ ಫ್ರೆಶ್ ಬಿಲ್ಡಪ್ ಮಾಡ್ತೀವಿ. ಈ ಮಧ್ಯದಲ್ಲಿ ಕೆಲವು ಪ್ರಾಜೆಕ್ಟ್ಸ್ಗೆ ಅರ್ಜಿ ಹಾಕಿದ್ವಿ, ಫಂಡ್ಸ್ಗೆ, ಸೆಂಟ್ರಲ್ ಗೌರ್ಮೆಂಟ್ ಫಂಡ್ಸ್. ಈಗ ಪಾರ್ಲಿಮೆಂಟ್ ನಡೀಬೇಕಾದ್ರೆ ಒಂದ್ಸತಿ ಹೋಗಿ ಎಲ್ಲ ಎಂ ಸಂಬಂಧಪಟ್ಟಂತೆ ಎಂ ಮತ್ತು ಒಟ್ಟಿಗೆ ಸೇರಿ ಸಹಾಯ ಮಾಡಬೇಕು ರಿಕ್ವೆಸ್ಟ್. ಸರ್, ಎತ್ತಿನಹೊಳೆ ಯೋಜನೆ ವಿಚಾರವಾಗಿ ಲಕ್ಕನಹಳ್ಳಿಯಲ್ಲಿ ಡ್ಯಾಮ್ ಕಟ್ಟೋಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾಯಿದೆ ಸರ್. ಎಲ್ಲೇ ಏನೇ ಕೆಲಸ ಮಾಡೋದು, ರೋಡ್ ಮಾಡು, ಡ್ಯಾಮ್ ಮಾಡು, ಎಲ್ಲ ಮಾಡು, ಎಲ್ಲ ವಿರೋಧ ಮಾಡೋದು. ನೀರು ಬೇಕಲ್ಲ, ಎಲ್ಲರೂ ಒಂದು ಕಡೆ ಸ್ಟೋರೇಜ್ ಮಾಡಬೇಕಲ್ಲ. ಎಲ್ಲಿ ಸ್ಟೋರೇಜ್ ಮಾಡೋದು? ಮೊದಲು 15 ವರ್ಷದಿಂದ ಅಲ್ಲಿ ಗುರುತಾಗಿತ್ತು, 15 ವರ್ಷದಿಂದ ಗುರುತಾಗಿತ್ತು. ಈಗ ಅಲ್ಲೂ ಸ್ವಲ್ಪ ತಗೊಳ್ಳೋದು ಅಂತ ಪಕ್ಕದಲ್ಲೂ ಕೂಡ ಲಕ್ಕನಹಳ್ಳಿ ಒಂದೇ ಅಲ್ಲ. ನಾವು ಕೊರಟಗೆರೆನೂ ಕೆಲವು ಭಾಗನ ತಗೋಬೇಕು ಅನ್ನೋದು. ಯಾಕೆ ನೀರು ಹೆಂಗೆ ಹರಿತದೆ ಅಂತ ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ನಾವಲ್ಲೂ ಕೂಡ ಇರೋ ಜಾಗಗಳು ಹೇಳಿದ್ದು. ನಾನು ಪರಮೇಶ್ವರ್ ಹತ್ರ ಟೆಕ್ನಿಕಲ್ ಟೀಮು ತಿಳಿಸ್ಕೊಂಡು ಮಾತಾಡಿದ್ದೀನಿ.